ಸರಿ ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡೋಣ. ಮೊದಲಿಗೆ ಅಮೃತ್ ಅವರು ಮೈಸೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 1/6/2000, ಸಮಯ 7:55 ಬೆಳಗ್ಗೆ. ಅವರ ಪ್ರಶ್ನೆ, MBA ಆಗಿದೆ, ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಅಮೃತ್ ಅವರ ಪ್ರಶ್ನೆ ವಿದ್ಯಾಭ್ಯಾಸದ ಬಗ್ಗೆ ಕೇಳಿದ್ದಾರೆ, ಕೆಲಸ ಏನು ಅಂತ ಅಲ್ವಾ? ಜಾತಕವನ್ನು ನೋಡೋಣ. ನೋಡಿ, ತಮ್ಮದು ಮಿಥುನ ಲಗ್ನ. ಲಗ್ನದಿಂದ ಕರ್ಮಸ್ಥಾನದ ಅಧಿಪತಿ ಗುರು ಲಾಭದಲ್ಲಿದ್ದಾನೆ, ಚಂದ್ರನ ಜೊತೆಗೆ ಶನೈಶ್ಚರನ ಜೊತೆಗೆ. ಚಂದ್ರನಿಗೆ ಬಲವಿಲ್ಲ, ಶನೈಶ್ಚರನು ಅಲ್ಲಿ ನೀಚ. ಆದರೆ ಗುರು ಕರ್ಮಾಧಿಪತಿ ಅವನು ಲಾಭದಲ್ಲಿ ಇದ್ದಾನಲ್ಲ, ಅದೇ ಒಂದು ಸಮಾಧಾನ. ಈಗ ಪ್ರಸ್ತುತ ಕಾಲವನ್ನು ನೋಡಿದ್ರೆ ಕುಜರಾಹು ಸಂಧಿಶಾಂತಿ ಇತ್ತು, ಫೆಬ್ರವರಿಯಲ್ಲಿ ಮಾಡಿಸ್ಬೇಕಾಗಿತ್ತು, ಅದಕ್ಕಿಂತ ಮುಂಚೆನೆ, ಫೆಬ್ರವರಿಗಿಂತ ಮುಂಚೆನೆ. ಗೊತ್ತಿಲ್ಲ, ತಾವು ಅದನ್ನು ತಿಳಿಸಿಲ್ಲ, ಇರಲಿ. ಈಗ ರಾಹು ದಶೆಯಲ್ಲಿ ರಾಹು ಭಕ್ತಿ ನಡೀತಾ ಇದೆ. ರಾಹು ಜಾತಕದಲ್ಲಿ ದ್ವಿತೀಯ ಸ್ಥಾನದಲ್ಲಿದ್ದಾನೆ. ನಾಗ ಪ್ರಾರ್ಥನೆ, ದುರ್ಗಾ ಪ್ರಾರ್ಥನೆ ಇವುಗಳು ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ನೀವು ನಿಮ್ಮ ಕ್ಷೇತ್ರದಲ್ಲಿ ಬಲವನ್ನು ಪಡಿಬೇಕಾದ್ರೆ, ಒಳ್ಳೆಯ ಒಂದು ಸುಕ್ಷೇತ್ರದಲ್ಲಿ ಕೆಲಸ ತಗೋಬೇಕು ಅಂತಂದರೆ ತುಂಬ ಮುಖ್ಯವಾಗಿ ಬೇಕು ದುರ್ಗಾ ಪ್ರಾರ್ಥನೆ. ಒಂದು ಸಲ ಸಾಧ್ಯವಾದರೆ ಕೊಲ್ಲೂರು ಮೂಕಾಂಬಿಕಾ ದರ್ಶನ ಮಾಡ್ಕೊಂಡು ಬಂದು ಆಮೇಲೆ ಕೆಲಸಕ್ಕೆ ಟ್ರೈ ಮಾಡಿ, ಅದು ನಿಮಗೆ ಬಲ ತಂದುಕೊಡುತ್ತೆ, ಅನುಕೂಲ ಆಗುತ್ತೆ. ಅಮ್ಮನವರ ಪ್ರಾರ್ಥನೆ, ಯಾದೇವಿ ಸರ್ವಭೂತೇಷು ವೃತ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಈ ಮಂತ್ರವನ್ನು ಪ್ರತಿ ದಿವಸ ಹೇಳ್ಕೊಳ್ಳಿ, ಅದು ನಿಮಗೆ ಹೆಚ್ಚಿನ ಸಹಾಯ ಉಂಟು ಮಾಡುತ್ತೆ. ಸರಿ ಶಾಸ್ತ್ರಿಗಳೇ, ಇನ್ನು ಜಾಹ್ನವಿ ಅವರು ತುಮಕೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 21/7/2005, ಸಮಯ 6:32 ಸಂಜೆ. ಅವರ ಪ್ರಶ್ನೆ, ಈಗ BE ಮಾಡ್ತಾ ಇದ್ದೀನಿ, ಶಿಕ್ಷಣ ಹೇಗಿದೆ ಹೇಳಿ ಅಂತ ಕೇಳಿದ್ದಾರೆ. ಜೊತೆಗೆ ಬಹಳ ಹಠ ಸ್ವಭಾವ ಇದೆ, ಪರಿಹಾರ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಜಾಹ್ನವಿ ಅವರ ಪ್ರಶ್ನೆ, ಅಭ್ಯಾಸ ಮಾಡ್ತಾ ಇದ್ದಾರೆ, ಆದರೆ ಹಠವೂ ಇದೆ, ಮುಂದೆ ಏನು ಮಾಡೋದು ಅಂತ ಕೇಳಿದ್ದಾರೆ ಅವರು. ಇದಕ್ಕೆ ಪರಿಹಾರ ಸೂಚಿಸಬೇಕು. ಜಾತಕವನ್ನು ಪರಿಶೀಲಿಸೋಣ. ನೋಡಿ, ತಮ್ಮದು ಮಕರ ಲಗ್ನ. ಲಗ್ನದಿಂದ ಪಂಚಮ ಸ್ಥಾನ, ಆ ಅಧಿಪತಿ ಶುಕ್ರ ಅಷ್ಟಮದಲ್ಲಿದ್ದಾನೆ. ನಿಮ್ಮ ಜಾತಕದಲ್ಲಿ ಕುಜ ತುಂಬ ಚೆನ್ನಾಗಿದ್ದಾನೆ, ಅದು ರುಚಕ ಯೋಗ. ಅಲ್ಲಿ ಬಹುಸಾಹ ಸಾಪ್ತ ವಿಭವ ಶೂರೋ ಅರಿಹಂತ ಬಲಿ ಅಂತೆಲ್ಲ ಹೇಳುತ್ತೆ. ಒಳ್ಳೆಯ ಕಾಲ. ಮತ್ತು ಈಗ ಕುಜರಾಹು ಸಂಧಿಶಾಂತಿ ಕಾಲದಲ್ಲಿ ಇದ್ದೀರ ತಾವು. ಈ ಕಾರಣದಿಂದಾಗಿ ಎಲ್ಲ ತೊಡಕುಗಳು, ಈ ಥರದ್ದು ಮಾನಸಿಕವಾಗಿ ಏರುಪೇರು ಇದೆಲ್ಲ ಆಗ್ತಾಯಿದೆ. ಶೀಘ್ರದಲ್ಲಿ ಕುಜರಾಹು ಸಂಧಿಶಾಂತಿ ಮಾಡಿಸಬೇಕು ತಾವು. ಹತ್ತಿರದಲ್ಲಿ ಎಲ್ಲಾದರೂ ಒಂದು ಕಡೆ ಚೆನ್ನಾಗಿ ತಮಗೆ ಗೊತ್ತಿರೋಂಥವ್ರ ಕಡೆ ಮಾಡಿಸಿ. ಕುಜರಾಹು ಸಂಧಿಶಾಂತಿ ಅದು 2024 ಏಪ್ರಿಲ್ವರೆಗೆ ಇದೆ. ಏಪ್ರಿಲ್ ನಂತರ ರಾಹು ಪ್ರಾರಂಭವಾಗುತ್ತೆ. ಆ ನಂತರದಲ್ಲಿ ನಿಮಗೆ ಅನುಕೂಲ ಆಗ್ತಾ ಹೋಗುತ್ತೆ, ಯಾಕಂದರೆ ತೃತೀಯದ ರಾಹು ಸ್ವಲ್ಪ ಸಹಾಯ ಮಾಡ್ತಾ ಹೋಗ್ತಾನೆ. ಆದರೆ ನೀವು ಒಂದು ನಾಗ ಪ್ರಾರ್ಥನೆ ಪ್ರತಿ ಮಂಗಳವಾರ ಮಾಡೋದು ತುಂಬ ಒಳ್ಳೆಯದು. ಹತ್ತಿರದಲ್ಲಿ ಯಾವುದಾದ್ರು ನಾಗ ಸನ್ನಿಧಾನ ಇದ್ದರೆ ನಾಗನಿಗೆ ಎಳನೀರನ್ನು ಅಭಿಷೇಕ ಮಾಡಿಸಿ, ಆ ಎಳನೀರನ್ನು ಸ್ವಲ್ಪ ತಗೊಳ್ಳಿ, ತೀರ್ಥದ ರೂಪದಲ್ಲಿ ತಗೊಳ್ಳಿ, ಸ್ವೀಕರಿಸಿ. ಅದು ತುಂಬ ಸಹಾಯವಾಗುತ್ತೆ. ಹೈಯರ್ ಸ್ಟಡೀಸ್ ಮುಗಿಯುವವರೆಗೆ ಅದನ್ನು ಮಾಡಿ, ಅದು ನಿಮಗೆ ಬೇಕು. ಮತ್ತು ನೀವು ಪ್ರತಿ ಶುಕ್ರವಾರ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಇವೆರಡು, ಒಂದು ನಾಗ ಪ್ರಾರ್ಥನೆ ಮತ್ತೊಂದು ಲಲಿತಾ ಸಹಸ್ರನಾಮ, ಇದು ತುಂಬ ಸಹಾಯವಾಗುತ್ತೆ. ನೀವು ಮಾಡಿ ನೋಡಿ, ನಿಮ್ಮ ಮನಸ್ಸು ಏನು ಉಜ್ವಲವಾಗುತ್ತೆ, ಒಳ್ಳೆಯ ಚಿಂತನೆ ಬರುತ್ತೆ, ಒಳ್ಳೆಯ ಬುದ್ಧಿಶಕ್ತಿ ಬರುತ್ತೆ. ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ರಂಜಿತ್ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 3/1/2016, ಸಮಯ 5:01 ಬೆಳಗಿನ ಜಾವ. ಅವರ ಪ್ರಶ್ನೆ, ಶಿಕ್ಷಣ ಮತ್ತು ಆರೋಗ್ಯ ಹೇಗಿದೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ರಂಜಿತ್ ಅವರ ಪ್ರಶ್ನೆ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ನೋಡಿ, ಇದು ವೃಶ್ಚಿಕ ಲಗ್ನ. ಆರೋಗ್ಯದಲ್ಲಿ ಸ್ವಲ್ಪ ತೊಡಕಿದೆ ಅನ್ನೋದನ್ನು ಸೂಚಿಸ್ತಾ ಇದೆ. ಈಗ ರಾಹು ದಶೆಯಲ್ಲಿ ರಾಹು ಭಕ್ತಿ ನಡೀತಾ ಇದೆ. ಸ್ವಲ್ಪ ಈ ಇನ್ಫೆಕ್ಷನ್ಸ್ ಆಗೋ ಸಾಧ್ಯತೆ ಇದೆ, ವಾಟರ್ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಒಂದು, ಮತ್ತು ಅಲರ್ಜಿಗಳಾಗೋ ಸಾಧ್ಯತೆಯನ್ನು ಕೂಡ ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿರಬೇಕು ನೀವು ಆರೋಗ್ಯದ ವಿಚಾರದಲ್ಲಿ. ನೀವು ಒಂದು ದುರ್ಗಾ ಕವಚವನ್ನು ಕೇಳಿಸ್ಕೊಳ್ಳಿ ಪ್ರತಿ ದಿವಸ, ಅದು ತುಂಬ ಸಹಾಯವಾಗುತ್ತೆ, ಅದು ಬೇಕು. ಅಥವಾ ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕವನ್ನು ಮಾಡಿಸಿ ಸ್ವಲ್ಪ ತೀರ್ಥ ಸೇವನೆ ಮಾಡೋದು, ಪ್ರೋಕ್ಷಣೆ ಸೇವನೆ, ಇದು ಬೇಕು. ಇದು ಆರೋಗ್ಯದ ದೃಷ್ಟಿಯಿಂದ. ಇನ್ನು ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ಹಾಗೆ ಅಲ್ಲಿ ಪರಿವರ್ತನೆ ಆಗಿದೆ. ಭಾಗ್ಯಾಧಿಪತಿ ವಿದ್ಯಾಸ್ಥಾನದಲ್ಲಿ, ವಿದ್ಯಾಧಿಪತಿ ಭಾಗ್ಯಸ್ಥಾನ, ತುಂಬ ಒಳ್ಳೆಯದು. ಇದು ಒಳ್ಳೆಯ ಲಕ್ಷಣ. ಚೆನ್ನಾಗಿ ಓದ್ತೀರ, ಅದರಲ್ಲಿ ಏನು ಸಂಶಯ ಇಲ್ಲ. ಸ್ವಲ್ಪ 2024 ಏಪ್ರಿಲ್ ದಾಟಬೇಕು. ಏಪ್ರಿಲ್ ದಾಟಿದ ನಂತರದಲ್ಲಿ
ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಚೆನ್ನಾಗಿರ್ತೀರ, ಚೆನ್ನಾಗಿ ಅಧ್ಯಯನ ಮಾಡಲಿಕ್ಕೆ ಅವಕಾಶಗಳೆಲ್ಲ ಏರ್ಪಾಡಾಗುತ್ತೆ, ಯೋಚನೆ ಬೇಡ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಸುಭಾಷ್ ಅವರು ದಾವಣಗೆರೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 8/3/2005, ಸಮಯ 12 ಗಂಟೆ 10 ನಿಮಿಷ ಮಧ್ಯರಾತ್ರಿ. ಅವರ ಪ್ರಶ್ನೆ, ಶಿಕ್ಷಣ ಮತ್ತು ಆರೋಗ್ಯ ಹೇಗಿದೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಸುಭಾಷ್ ಅವರ ಪ್ರಶ್ನೆ ಕೂಡ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿರ್ತಕ್ಕಂಥದ್ದೇ ಆಗಿದೆ. ಜಾತಕವನ್ನು ನೋಡೋಣ. ನೋಡಿ, ಇದು ವೃಶ್ಚಿಕ ಲಗ್ನ. ಯಥಾ ಪ್ರಕಾರ ಲಗ್ನದ ಅಧಿಪತಿ ದ್ವಿತೀಯದಲ್ಲಿ ಉಚ್ಚಾಭಿಲಾಷಿ, ಬಹಳ ಒಳ್ಳೆಯದು. ಉಚ್ಚಾಭಿಲಾಷಿ ಅಂದರೆ ಬಲ ಇದೆ ಅಂತ. ಉಚ್ಚ ಸ್ಥಾನಕ್ಕೆ ಹೋಗ್ತಾ ಇರೋ ಗ್ರಹಗಳಿಗೆ ಉಚ್ಚಾಭಿಲಾಷಣ ಪ್ರೋಕ್ತ ಸರ್ವತ್ರ ಶುಭದಾಯಕ ಅಂತ ಹೇಳಿದೆ, ಒಳ್ಳೆಯದು. ಈಗ ಶನಿ ಭುಕ್ತಿ ನಡೀತಾ ಇದೆ. 2024 ಮೇವರೆಗೆ ಶನೈಶ್ಚರನ ಕಾಲ ನಡೀತಾ ಇದೆ. ಅದೊಂದು ದಾಟಬೇಕು. ಅಲ್ಲಿವರೆಗೆ ನಿಮಗೆ ಸ್ವಲ್ಪ ಶನೈಶ್ಚರ ನಿಮ್ಮ ಜಾತಕದಲ್ಲಿ ಅಷ್ಟಮದಲ್ಲಿದ್ದಾನೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವ ಸಾಧ್ಯತೆ, ಅವನದೇ ಟೈಮ್ ನಡೀತಾ ಇದೆ. ಈ ಕಾರಣದಿಂದಾಗಿ ಸ್ವಲ್ಪ ಹುಷಾರಾಗಿರಬೇಕು. ಶನೈಶ್ಚರ ಪ್ರತಿ ಶನಿವಾರ ಶನೈಶ್ಚರನಿಗೆ ಅಭಿಷೇಕ ಮಾಡಿಸಿ, ರುದ್ರಾಭಿಷೇಕ ಮಾಡಿಸಿ ಸ್ವಲ್ಪ ತೀರ್ಥದ ಸೇವನೆ ಮಾಡಿ, ಅದು ತುಂಬ ಸಹಾಯವಾಗುತ್ತೆ. ಶನೈಶ್ಚರ ಕವಚ ಕೇಳಿಸ್ಕೊಂಡ್ರೆ ಬಹಳ ಬಹಳ ಒಳ್ಳೆಯದು. ಉಳಿದ ಹಾಗೆ ವಿದ್ಯಾಭ್ಯಾಸಕ್ಕೆ ನಿಮಗೆ ತುಂಬ ಸಹಾಯ ಆಗ್ತಕ್ಕಂಥದ್ದು ಅಂದರೆ ವಿಷ್ಣು ಸಹಸ್ರನಾಮ. ಪ್ರತಿ ದಿವಸ ವಿಷ್ಣು ಸಹಸ್ರನಾಮ ಹೇಳಿಕೊಂಡು ನೀವು ಕಾಲೇಜ್ ಹೋದರೆ ಅದು ತುಂಬ ಒಳ್ಳೆಯದು. ನಿಮ್ಮ ಬುದ್ಧಿಯನ್ನು ಬಲಪಡಿಸುತ್ತೆ ಮತ್ತು ನಿಮಗೆ ಯಾವ ಆಯ್ಕೆ ಮಾಡಿಕೊಳ್ಬೇಕು, ಯಾವ ಕ್ಷೇತ್ರದಲ್ಲಿ ನಾವು ಮುಂದುವರಿಬೇಕು ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಇಲ್ಲಿ ವಸ್ತುತಃ ನಿಮ್ಮ ಜಾತಕ ಸೂಚಿಸ್ತಾ ಇದೆ, ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್ ಈ ರಿಲೇಟೆಡ್ ಆಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಮುಂದುವರೆದರೆ ತುಂಬ ಸಹಾಯ ಇದೆ. ಅದು ಅನುಕೂಲ ಆಗುತ್ತೆ. ಆ ರೀತಿಯಲ್ಲಿ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ತನುಜಾ ಅವರು ರಾಯಚೂರಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 1/6/2001, ಸಮಯ 2 ಗಂಟೆ ಮಧ್ಯರಾತ್ರಿ. ಅವರ ಪ್ರಶ್ನೆ, ಶಿಕ್ಷಣ, ಆರೋಗ್ಯ ಮತ್ತು ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ತನುಜಾ ಅವರ ಪ್ರಶ್ನೆ ಶಿಕ್ಷಣ, ಆರೋಗ್ಯ ಮತ್ತು ಕೆಲಸದ ಬಗ್ಗೆ ಕೇಳಿದ್ದಾರೆ. ಜಾತಕ ನೋಡ್ರಿ. ನೋಡಿ, ಈಗ ಕಾಲವನ್ನು ನೋಡೋಣ. ತಮ್ಮದು ಮೀನ ಲಗ್ನ, ಲಗ್ನಾಧಿಪತಿ ತೃತೀಯದಲ್ಲಿದ್ದಾನೆ. ತೃತೀಯದಲ್ಲಿ ಅವನು ಬಲಹೀನ ಅಂದರೆ ಮೌಢ್ಯನಾಗಿದ್ದಾನೆ. ಈಗ ರಾಹು ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಶನೈಶ್ಚರನ ಕಾಲ ನಡೀತಾ ಇದೆ. ಶನೈಶ್ಚರ ನಿಮಗೆ ತೃತೀಯದಲ್ಲಿದ್ದಾನೆ, ಅವನು ರವಿಯುಕ್ತನಾಗಿದ್ದಾನೆ. ಹೀಗಾಗಿ ಅವನು ಮೌಢ್ಯನಾಗಿದ್ದಾನೆ. ನೋಡಿ, ಹತ್ತಿರದಲ್ಲಿ ಯಾವುದಾದ್ರು ವಿಷ್ಣು ಸನ್ನಿಧಾನ ಇದ್ದರೆ ಆ ವಿಷ್ಣು ಸನ್ನಿಧಾನಕ್ಕೆ ಪ್ರತಿ ಶನಿವಾರ ವಿಷ್ಣು ಸನ್ನಿಧಾನಕ್ಕೆ ಪ್ರತಿ ಶನಿವಾರ ಪಂಚಾಮೃತ ಅಭಿಷೇಕ ಮಾಡಿಸಿ ಸ್ವಲ್ಪ ತೀರ್ಥ ತಗೊಳ್ಳಿ. ಅದು ತುಂಬ ಸಹಾಯವಾಗುತ್ತೆ. ವಿದ್ಯೆಗೆ, ಆರೋಗ್ಯಕ್ಕೆ, ಎಲ್ಲ ರೀತಿಯಲ್ಲಿ ಅದು ತುಂಬ ಸಹಾಯ ಆಗುತ್ತೆ. ಮತ್ತು ಸ್ನೇಹಿತರ ಜೊತೆಗೆ ನಾವು ಆಯ್ಕೆ ಮಾಡಿಕೊಳ್ಬೇಕು, ಚೂಸಿ ಆಗಿರಬೇಕು. ಯಾರು ನಮ್ಮ ಹಿತೈಷಿಗಳು ಅಂಥವ್ರ ಸ್ನೇಹ ಮಾತ್ರ ಮಾಡಬೇಕು. ಎಲ್ಲರ ಸಂಘ ಮಾಡೋದನ್ನು ಕೈಬಿಡಿ. ಮಿತ್ರರೇ ನಿಮಗೆ ತೊಡಕಾಗುವ ಸಾಧ್ಯತೆ ಇದೆ. ಈ ಕಾರಣದಿಂದಾಗಿ ಈ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಅದನ್ನು ಗಮನ ಹರಿಸಿ ವಿಷ್ಣು ಸನ್ನಿಧಾನಕ್ಕೆ ನೀವು ಪಂಚಾಮೃತ ಸೇವೆ ಮಾಡಿಸಿ. ಅದು ತುಂಬ ಸಹಾಯವಾಗುತ್ತೆ, ಅನುಕೂಲ ಆಗುತ್ತೆ. ಯೋಚನೆ ಬೇಡ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ. ಇನ್ನು ವೀಕ್ಷಕರೇ, ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನ ಕಳುಹಿಸಬೇಕು ಅಂತ ಅಂದುಕೊಳ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ, ಸಮಯ ಮತ್ತು ಪ್ರಶ್ನೆಯನ್ನ ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿ ಕೊಡಬೇಕಾಗತ್ತೆ. ಮುಂದಿನ ಹಂತದಲ್ಲಿ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.